ಬೇಡ ಬೇಡ, ನನ್ನ ಜೊತೆ ಕಾಂಪಿಟೇಷನ್ ಮಾಡಬೇಡ ಹೇಳ್ತಾ ಇದ್ದೀನಿ. ತಗೋ ಮಗನೇ, ಈಗ ಕೆಟ್ಟೆ ನೀನು. ಎಲ್ಲ ಕಡೆ ಹುಡುಗರು ಹಾಕೊಂಡ್ಬಿಟ್ಟಾರೆ. ಪೀಸ್. ನಾವು ಬಿಡ್ಬೇಕಾ? ಕಾರ್ಗಳವ್ರನ್ನೂ ಬಿಡಲ್ಲ ನಾವು. ಸಿಂಗಲ್ ಇದ್ರೆ ಕಾರ್ಗೆ ಕುಷ್ಕ ತಿನ್ನಿಸ್ತಿದೆ. ದುಡ್ಡಿರೋರು ಆಂಟಿ ಅಲ್ಲ ಬ್ರೋ ಹುಡುಗಿ. ಬಂದ್ಬಿಟ್ಟು ನಾನು ಕರಾವಳಿಗೆ ಬಗ್ಸಿದ್ದೀನಿ. ಯಾರ ಇಬ್ರು ನಕ್ಕಂಡು ಸೆಂಟ್ರ್ ರೋಡಲ್ಲಿ ಬೈಕ್ ನಿಲ್ಸ್ಬಿಟ್ಟವ್ರು ನೋಡಿ. ಒಬ್ಬ ಹುಡುಗ 3 ಜನ ಹುಡುಗಿರು ಒಂದು ಕಾರಲ್ಲಿ. ಕಾರ್ ಹಂಗಿದೆ ಬ್ರೋ. ಓಕೆ ಬಾಯ್ಸ್, ಇಲ್ಲ ಅದಲ್ಲೇ ಇರ್ಬೇಕು ನೋಡ್ರಿ. ಸೊ ಬ್ಯಾಟ್ರಿ ಚಾರ್ಜ್ ಇರಲಿಲ್ಲ, ಸೊ ಬ್ಯಾಟ್ರಿ ಖಾಲಿ ಆಗೋಯ್ತು. ಸೊ ಎಲ್ಲ ರೇಸ್ ಕಾರ್ಗಳು ಅವ್ರದಲ್ಲಿ ನಾವು ಬರ್ತಾಯಿದ್ದೀವಿ. ನಮ್ಮ ಹುಡುಗರೆಲ್ಲ ಮುಂದಕ್ಕೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಸೊ ನಾವು ಇವಾಗ ಕಾರ್ಗಳವ್ರ ಜೊತೆ ಆಗ್ತಾಯಿದ್ದೀವಿ. ಆ್ಯಕ್ಚುಲಿ ಬರೀ ಕಾರ್ಗಳವರು ಪ್ಲ್ಯಾನ್ ಮಾಡೋರೆ. ನಾನು ಅವ್ರ ಜೊತೆ ಹೋಗ್ತಾಯಿದ್ದೀನಿ. ಸೊ ಸಿಂಗಲ್ ಆಗಿದ್ರೆ ಲೀನಿಂಗ್ ಹೊಡಿಬೋದಿತ್ತು. ಗಿರಿ ಬ್ರೋ ಇದ್ದಾರೆ, ಸೊ ಅದು ಪ್ರಾಬ್ಲಮ್ಮು. ಎಲ್ಲ ಕಡೆ ಹುಡುಗರು ಹಾಕೊಂಡ್ಬಿಟ್ಟಾರೆ. ಪೀಸ್. ನಾವು ಬಿಡಬೇಕಾ? ಕಾರ್ಗಳವ್ರನ್ನೂ ಬಿಡಲ್ಲ ನಾವು ಬೈಕರ್ಸು. ಆದರೂ ಗುರು ಕ್ರೇಜ್ ಇದೆ. ನಮ್ಮ ಹುಡುಗರೆಲ್ಲ ಫುಲ್ ಮೇಲಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಚಾರ್ಜ್ ಇಲ್ದೇ ಇರೋದಕ್ಕೆ ಅಂದ್ಕೊಂಡಂಗೆ ಆಯಿತು. ಪವರ್ ಬ್ಯಾಂಕ್ ಎತ್ಕೊಂಡ್ಬಂದೆ. ಇನ್ನೊಂದು ಬ್ಯಾಟ್ರಿಗೆ ಕರೆಕ್ಟಾಗಿ ವರ್ಕ್ ಆಗಲ್ಲ ಅಂದ್ಕೊಂಡು ಇನ್ನೊಂದು ವರ್ಕ್ ಆಗಲಿಲ್ಲ. ಸೊ ಪವರ್ ಬ್ಯಾಂಕ್ ಹಾಕ್ಕೊಂಡು ಈಗ ವ್ಲಾಗ್ ಮಾಡ್ತಾಯಿದ್ದೀನಿ. ಕಾರ್ನರಿಂಗ್ಸ್ ಅಂತೂ ಕ್ರೇಜಿ ಬಾಯ್ಸ್, ಸೈಗಾಗಿದೆ. ಬಟ್ ಸಿಂಗಲ್ ಇರಬೇಕಿತ್ತು. ಇಲ್ಲಿ ಇನ್ನೂ ಅವಳಿಗೆ ಬಿಡ್ತಿದೆ. ಕಾರವ್ರಿಗೆಲ್ಲ ಬೇಜಾನ್ ಕುಷ್ಕ ತಿನ್ನಿಸ್ಬಿಡ್ಬೇಕು ಕಾರ್ಗಂಗವ್ರಿಗೆ. ಐ ಥಿಂಕ್ ಇದೆ ಫಸ್ಟ್ ಅನ್ಕೊತೀನಿ. ಇದಕ್ಕೆ ಮುಂಚೆ ಇಲ್ಲ, ಒಂದು ಝೆನ್ ಬಂದಿದೆ, ರೇಸಿಂಗ್ ಝೆನ್ನು. ಸೊ ಎಲ್ಲ ಕಾರ್ಗಳು ಮುಂದೆ ನನ್ನ ಬೈಕ್ನ ಈಗ ತೊಗೊಂಡು ಹೋಗ್ತೀನಿ ಈಗ CBR. ಆ್ಯಕ್ಚುಲಿ ಈ ಟೈಮಲ್ಲಿ ನಾನು ಡಾಮಿನಾರು ವಿತ್ ಆಕ್ರಾಬೋವಿಕ್ ಎಕ್ಸಾಸ್ಟ್ ಇದ್ದಿದ್ರೆ ಇವ್ರದ್ದೆಲ್ಲ ಎಕ್ಸಾಸ್ಟ್ ಜೊತೆಗೆ ನನ್ನ ಎಕ್ಸಾಸ್ಟ್ನ ಕಾಂಪಿಟೇಷನ್ಗೆ ಇಟ್ಬಿಡ್ತಾ ಇದೆ. ಬೇಡ ಬೇಡ, ನನ್ನ ಜೊತೆ ಕಾಂಪಿಟೇಷನ್ ಮಾಡಬೇಡ ಹೇಳ್ತಾ ಇದ್ದೀನಿ. ತಗೋ ಮಗನೇ, ಈಗ ಕೆಟ್ಟೆ ನೀನು. ತೂ ಕಲ್ಲು ಕಣ್ಣು ಕೊಡ್ತಿದ್ದೆ ಗುರು. ಗಿರಿಯಣ್ಣ ಬೇರೆ ಜೊತೆಗಿದಾರ. ಅರ್ಧ ಎಡವಟ್ಟು ಅಲ್ಲೇ ಆಗ್ತಾಯಿದೆ ನನಗೆ. ಸೋಲೋ ಆಗಿದ್ರೆ ಇಲ್ಲೆಲ್ಲ ಕ್ರೇಜಿ ಬೆಂಡಿರೋದು. ಎಷ್ಟೇ ಏನೇ ಇದ್ರು ಗಾಡಿನ ಹಂಗೆ ಲೀನ್ ಮಾಡ್ಬಿಡುವ ನನ್ನ ಡಾಮಿ ಆಗಿದ್ರೆ. ಆ್ಯಕ್ಚುಲಿ ಇದಲ್ಲಿ ಲೀನ್ ಇನ್ನೂ ಚೆನ್ನಾಗಿ ಮಾಡ್ಬೋದು, ಬಟ್ ಅದೇ ಇಲ್ವಲ್ಲ. ಕಾರಿಗೆ ಹೋಗ್ಬಿಡ್ತಲ್ಲ, ನಾನು ಹೋಗ್ತಾಯಿಲ್ಲ. ಏನ್ವಾ ಸೀರಿಯಸ್ಲಿ ಸಖತ್ ಮಿಸ್ ಆಗ್ತದೆ ನನ್ನ ಗಾಡಿ. ಅದು ಈ ಕಾಲರ್ ಜೊತೆ ಕಾಂಪಿಟೇಷನ್ ಮಾಡೋಕೆ ಇನ್ನೂ ಮಸ್ತ್ ಇರೋದು. 400cc ಇವ್ರು ತಂದಿರೋ 800cc ಆಲ್ಟೋಗೆ ಸೈಕ ಕಾಂಪಿಟೇಷನ್ ಕೊಡುವೆ. ಓಕೆ ಲೀನ್ಗಾ ಶೂಟ್ ಮಾಡಿ ಬ್ರೋ, ಪೀಸ್. ಬೇಡ ಬ್ರೋ ಹೆಡ್ಲೈಟು.
ಓ ಬಾಯ್ ಜೇಸೇ ಹಾಂ ಯಾರು ಬಂಪರ್ ಬರಲಿ ಬ್ರೋ, ಅವನಿಗೆ ಬಿಟ್ಬಿಟ್ರೆ ಸರಿ. ಈಗ ಏನು ಬ್ರೋ, ಸಿಂಗಲ್ ಇದ್ರೆ ಈಗ ಅವ್ರಿಗೆ ಕುಷ್ಕ ತಿನ್ನಿಸ್ತಿದೆ. ಯಾವುದು, ನಾವು ಆಕ್ಚುಲಿ ಕಾರವ್ರಿಗೆ ಕುಷ್ಕ ತಿನ್ನಿಸ್ತಾ ಇದ್ವಿ. ಕೇಳಿ ಕಾರವ್ರಿಗೆ ಪಾಪ ಅವ್ನು ಆಲ್ಟೋದನ್ನು ನಮಗೂ ಅವನಿಗೂ ಕಾಂಪಿಟೇಷನ್ ಏಕ ಬಂದ್ಬಿಟ್ಟು ನಾನು ಕರೋಲಿಗೆ ಬರ್ತಿದ್ದೀನಿ. ಯಾರ ಇಬ್ರು ಅನ್ನೋಕೆ ಸೆಂಟ್ರ್ ರೋಡಲ್ಲಿ ಬೈಕ್ ನಿಲ್ಸ್ಬಿಟ್ಟವ್ರೆ. ಕ್ರೇಜಿ. ನಮಗೂ ಕಾರು ಫುಲ್ಲು ಏಕ ದಿದ್ದಿ ನಾನಾ ನೀನಾ. ಪಟಾಕಿ ಪಟಾಕಿ ಹೊಡಿಸ್ತಾನೆ ಪಾಶ್, ದೀಪಾವಳಿ ಪಟಾಕಿ. ನಾವೊಂದು ಇಳಿಸ್ತೀವಿ ಸೂನ್, ಝೆನ್ ಪಟಾಕಿ ಬರುತ್ತೆ. ಬೆಲೆನಾದಲ್ಲಿ ಸಕ್ಕತ್ತಿದು ಬೆಲೆನ ಕಾರು ಫುಲ್ ಐ ಥಿಂಕ್ ಟ್ಯೂನ್ ಮಾಡ್ಸಿರಂಗವನೆ. ರೇವಡ್ ಬಿಟ್ರೆ ಪಟ್ಟ ಅಂತೈತೆ ಅಲ್ಲಿ ನೋಡ್ರು ಅಡ್ಡ, ಅದು ಫ್ಲೇಮ್ ಸಮೇತ. ಬ್ರಿಯೋನಾ ಇದು ಅಲ್ಲ ಗುರು, ಸಿವಿಕ್ ನಾನು ತೊಗೋಬೇಕು ಅಂದ್ಕೊಂಡಿರೋದು. ಬಾಗುರು ಕಿಯಾ ಜೆನ್ 1, ಹೋಂಡಾ ಸಿಟಿ, ಏನು ಕ್ರೇಜ್ ಇದೆ ಗುರು ಕಾರ್ಗಳು. ಬಕೆಟ್ ಸೀಟ್ಸು, ಹೋಂಡಾ ಸಿಟಿ, ಫಾರ್ಚುನರು. ಒಟ್ಟಿ ಗುರು ಪಟಕ್ಕೆ ಹೋಂಡಾ ಬ್ಲೀಡೋದು. ಓಕೆ, ಮತ್ತೆ RP ಬರ್ತಾ ಇದೆ. ಸೊ ಮೇಲ್ಗಡೆಗೆ ಬಂದು ರೀಚ್ ಆಯಿತು. ಸೊ ಕಿರಣ ಮತ್ತೆ ನಾನು ನೋಡ್ತೀನಿ ಅಂತ ತಿರುಗಿ ಹೋಗೋರೆ. ಏನು ಜಾಸ್ತಿ ರೋಡ್ ಮಾಡ್ತಾ ಕರ್ಕೋರು. ಸೊ ಅವಾಗಿಂದ ಫುಲ್ ರುಬ್ಬಾಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಸಡನ್ ಎಂಟ್ರಿ, ಬೈಕಿಂಗಲ್ಲಿ ಬರೋಲ್ಲ, ಕಾರಲ್ಲಿ ಬರ್ತೀರಾ, ನೋಡ್ಕೊತೀವಿ ಮತ್ತೆ ಬರ್ತಾರಂಗನೆ ಕಾರು ಇಲ್ಲ ಬ್ರೋ. ಯಾವ್ದ ಬಾಚಿನ ಈ ಅಯಾಬುಜಾ, ಟೆನಾರು ಎಲ್ಲ ಒಂದೇ ಟೀಮು. ಬರ್ಬೇಕಾದ್ರೆ ಅವಾಗಲೇ ಐವಲ್ ಸಿಕ್ಕಿರಲ್ಲ, ಅದೇ ಟೀಮೇನೆ. ಗ್ರೂಪ್ ಅಂತ ಹೋಗ್ತಾ ಇದ್ದಾನೆ. ಸೊ ಗಿರಿಯಣ್ಣ ಮತ್ತು ಋತ್ವಿಜ್ ಅವರೆಲ್ಲ ಮತ್ತೊಂದು ಸಲ ಹೋಗ್ಬಿಟ್ಟು ಕೇಳಿಕೋಬಾರೆ ಅವ್ರ ಪ್ರಾಕ್ಟೀಸ್ ಮಾಡೋಕ್ಕೆ ರೋಡ್ನ. ಚಿಂದಿ ಆಗಿದೆ. ಏನು ಬ್ರೋ ಸಮಾಚಾರ? ಝೂಮಿಂಗ? ಎಸ್, ನೆಕ್ಸ್ಟ್ ಲೆವೆಲ್ ಝೂಮಿಂಗ್ ಇದು. ನೆಕ್ಸ್ಟ್ ಲೆವೆಲ್ ಕ್ಲಿಯರಾಗಿ ಗೊತ್ತಾಗಬೇಕು ಯಾರು ಮಾಡಿ. ಏನಿಲ್ಲ ಬ್ರೋ, ವಾಯ್ಸ್ ಕ್ಲೀನಾಗಿ ಬರಲಿ ಅಂತ ಅಷ್ಟೇ. ಅಷ್ಟಾಗೋಯ್ತು. ನಮ್ಮನೆಲ್ಲ ಅಲ್ಲ ಜೊತೆನಲ್ಲಿ ಪ್ರೂಫ್ ಅದು ನಿಮ್ಮ ಗಾಡಿ ಬಗ್ಗೆ ಕೇಳೋಣ ಅಂತ. ಅದು ಒಂದು ರೌಂಡ್ ಹೊಡಿಗೆ ಸುಮ್ಮನೆ ನೋಡ್ರಿ ನನ್ನ ಗಾಡಿ ಒಂದು ನಿಮಿಷ ಪಿಕಪ್ ಎಲ್ಲ. ಓಕೆ ಬೈಸ್ ಬರ್ರಿ ನೋಡುವ. ಬಂದ್ಬಿಟ್ಟು ಈಗ ಡ್ರೋನರ್ಸ್ ರಾರ್ಸಿ ಬ್ರೋ ಎಷ್ಟು ಅಡಿ ಹೋಗುತ್ತೆ? ಅಕೌಂಟ್ ನಾಟ್ ಲಾಗ್ಡ್ ಇನ್ ಅಂತ ಬರ್ತಾ ಇತ್ತಲ್ಲ, ಲಾಗಿನ್ ಆಗ್ಬೇಕಲ್ವಾ? ನೀವು ಮಾಡಿ ತಪ್ಪಲ್ವಾ? ಈಗ ಯಾರಲ್ಲ ಅದು ಯಾವುದು ಇಲ್ಲಿ ನೆಟ್ ಇದ್ರೆ ತಾನೆ ಲಾಗಿನ್ ಆಗಕ್ಕೆ. ಪೋಸ್ಟ್ ಪೇಡ್ ಯಾರು ಯೂಸ್ ಮಾಡ್ತೀವಿ? ಯಾರು ಬಾಯ್ಕಾಗೆ ನಿಮ್ದಕ್ಕೆ ಮೇಲೆ ಹೋಗ್ಬಿಟ್ಟಿದೆ ಡ್ರೋನು. ಹೋಗೋ ಮೇಲಕ್ಕೆ ಕಳಿಸಿ. ಹೋಯ್ತು 10 ಅಡಿ ಹೋಯ್ತು, 20 ಅಡಿ ಹೋಯ್ತು, ನಿಂತ್ಕೊಂಡ್ಬಿಡ್ತು. ಇದಾಕ್ರಿ ಮ್ಯಾಕ್ಸ್ ಆಲ್ಟಿಟ್ಯೂಡ್ ಹಿಂಗೆ ಇದು ಮಾಡಿದಿರಿ. ಹಾಗೆ ನಾ ಕಳ್ಕೊಬಿಟ್ಟು ಮತ್ತೆ ಹುಡುಕೋ ಬಂದ್ಬಿಟ್ರು ಹಂಗೂ ಹಿಂಗೋ ಸಾಧನೆ ಮಾಡಿ. ವರುಣ್ ಬ್ರೋ ಕಾಂಪಿಟೇಷನ್ ಬ್ರೋ, PV ವಾಸ್ ಮಿನಿ. Looking you'll miss it. Seems we had a life where we settled in for the ride, but then that was gone in an instant. So now it's sad songs, Mr. Sad John made space, but we fell apart all because of the distance. You left an imprint, pretty wide eyes, caught you stage right, didn't know your name, but we've been friends. Then about a year later on tour, you ಮಿಸ್ ಆಯಿತು. ಎಲ್ಲ ಗ್ರೂಪ್ ಕೆಳಗೆ ಹೋಗ್ತಿದೆ. ಡ್ರೋನ್ ಹುಷಾರಾಗಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ನಮ್ಮ ವರುಣ್ ಬ್ರೋ ಗಾಡೀಲಿ ಹೋಗೋದ. ಹೆಂಗ್ರು ಹತ್ತದ ಇದಕ್ಕೆ ಯಪ್ಪ, ಪ್ಯಾನ್ ಬೇರೆ ಟೈಟು. ಹಾಂ ಮಾಡ ಇದು ಫುಟ್ ರೆಸ್ಟ್ ಸಿಕ್ತು. ಒಯ್ಕೊಂಡು ನೆಮ್ಮದಿಯಾಗಿ ಹೋಗ್ಬೋದು. ಎಷ್ಟು ದೂರ ಹೋಗ್ಬೇಕು ಹೇಳ್ರಿ, ಬರ್ತೀನಿ. ನಡೀರಿ ನಮ್ದು ಹೋಯ್ತು. ಬೇಗ ಬಂದಿದ್ರೆ ಇದು ಪ್ರಾಫಿಟ್ಟು. ಸೊ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ನಿಂತಿದ್ದಾರಲ್ಲ.
message in my DMs. Then it was on, yellow flowers to your doorstep. Making sure you weren't feeling alone. You kept falling asleep when we chillin', but no, it wasn't cause you feeling bored, because you feeling at home. My chest, your pillow, your heart, the drum beat that I wrote to. Hope you find peace. I was lost when ದುಡ್ಡಿರೋರು ಆಂಟಿ ಅಲ್ಲ ಬ್ರೋ ಹುಡುಗಿ. ಆದ್ರು ಬ್ರೋ ಇದೇ ಟೆಂಪ್ರರಿ ರಿಜಿಸ್ಟ್ರಲ್ಲಿ ಓಡಿಸ್ತಾನ ಅಣ್ಣ ನೋಡಿ. ಒಬ್ಬ ಹುಡುಗ 3 ಜನ ಹುಡುಗಿರು ಒಂದು ಕಾರಲ್ಲಿ. ಕಾರ್ ಹಂಗಿದೆ ಬ್ರೋ. ಕಾರ್ ಯಾವ್ದು ಹೇಳ್ರಿ? ಕಾಗೆ ಬಾ ಕೆಳಗೆ ಬ್ರೋ. ಯಾವುದೋ ಇನ್ನೊಂದು ಆಡ್ತೈತೆ ಕ್ಲಾಸ್ಗೆ ಇಷ್ಟ ಆಗ್ಬಿಟ್ಟದು. ಏನೆಲ್ಲ ದೊಡ್ಡ ದೊಡ್ಡ ಗಾಡಿಗಳು. ಇದು ಅವ್ರು ಹೇಳಿದ್ರಲ್ಲ ಅರ್ಲೇದು ಗೊತ್ತಾಯ್ತು. ಕೇಳಿ ಅಲ್ಲಿ ಹಾಕ್ಬೋದಣ್ಣ ಬ್ರೋ? ಏನು ಬ್ರೋ ಅರ್ಲೇದಲ್ಲಿ ಸ್ಟೈಲ್ಗಳು. ಓಕೆ ಬಾಯ್ಸ್, ಇಲ್ಲೇ ಊಟ ಮಾಡಿದ್ವಿ. ಒಂದು ಕೇಳಿದ್ರೆ ಒಂದಿಲ್ಲ ಅಂತ ನನ್ನ ಏನು ಮಾಡೋದ, ವಿಧಿ ಇಲ್ಲ. ಸೊ ಎಲ್ಲ ಏನು ಸಿಗ್ತದೆ ಬಡ್ದು ಬಾಯಿಗೆ ಹಾಕೊಂಡು ಇನ್ನೇನಿರಲಿಲ್ಲ. ದೋಸೆ ಒಂದೇ ಇದೆ, ದೋಸೆ ಇಡ್ಲಿ ತಿನ್ಕೊಂಡು ಸೊ ಹೊಡ್ತಾ ಇದ್ದೀವಿ. ನಮ್ಮವರೆಲ್ಲ ಆಲೇ ಹೊಟ್ಬಿಟ್ರು. ಪ್ರತಿ ಸಲ ಹಿಂಗೆ ಆಗುತ್ತಲ್ಲ, ಅವ್ರು ಹೊಟ್ಬಿಡ್ತಾರೆ, ನಾವು ಹಿಂದೆ ಚೇಸ್ ಮಾಡೋದು. ಹತ್ರಿ ಆಯ್ತಾ ಲಾಂಗ್ ಜಂಪು ಹೊಡೋದ ಇಲ್ಲಿಂದ? ಕಾಲು ಕೆಳಗೆ ಇಕ್ಬಿಡ್ರಿ. ಓಕೆ, ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿರಿ, ಕಣ್ಣು ಮುಚ್ಕೊಂತ ಇರೋದು ಕಾಲೆಲ್ಲೋ ಹೋಗ್ಬಿಟ್ಟಿರ್ತಾರೆ ನಮ್ಮವರು. ಅಲ್ಲಿ ಫಸ್ಟ್ ಲಾರಿ ಇದೆಯಲ್ಲ, ಅಲ್ಲಿದ್ದಾರೆ ಹಜಾರ್ಡ್ ನಮ್ಮ ಗಾಡಿಗಳು ಗ್ರೂಪ್ ಇದೆಯಲ್ಲ, ಗೊತ್ತಾಗ್ಬಿಡುತ್ತೆ. ಬಟ್ ಚೆನ್ನಾಗಿದೆ ಗುರು. CBR 250 ಸೂಪರ್ಬಾಗಿದೆ ಗಾಡಿ ಮಾತ್ರ. ಲ ಚಿಂದಿಯಾಗಿ ಹೋಗುತ್ತೆ, ಝೀರೋ ಟೆನ್ಷನ್. ಆವ್ರೇಜು ಚೆನ್ನಾಗಿ ಕೊಡುತ್ತೆ, ಸಾಕು. 35 ಕೊಡೋದಂತೆ ಆರಾಮಾಗಿ ಓಡಿಸ್ಕೊಂಡ್ರೆ. ನಾನು ಓಡಿಸೋ ರೇಂಜಿಗೆ ಒಂದು 30 ಕೊಟ್ಟಿರುತ್ತೆ, ಸಾಕು. ಬಿಂದಾಸ್ ಇದು ಗಾಡಿ. ಇಷ್ಟು ಒಳ್ಳೆ ಫೇರಿಂಗ್ ಗಾಡಿ. R15 ಥರ ತಲೆನೋವಿಲ್ಲ. 250 ಸೆಕ್ಷನಲ್ಲಿ ಇದೊಂದೇ ಅನ್ಕೊತೀನಿ ಇರೋದು ಸಿಂಗಲ್ ಸಿಲಿಂಡ್ರು. ಇದು ಬಿಟ್ಟರೆ ಜಿಕ್ಸರ್ ಇದೆ, GX ಅಷ್ಟೊಂದೇನು ಲುಕ್ ಇಲ್ಲ. ಓಕೆ ಬಾಯ್ಸ್, ಈ ವ್ಲಾಗಿಗೆ ಇಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಪ್ರೀತಿಗೌಡರು, ಸೈನಿಂಗ್ ಔಟ್ ಆಫ್ ವ್ಲಾಗ್ಸ್. ಸಿಗೋದು ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್. ಹುಷಾರಾಗಿರಿ, ಹುಷಾರಾಗಿ ಗಾಡಿ ಓಡಿಸಿ. ಬಾಯ್.